ॐ ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधी साक्षिभूतं भावातीतं त्रिगुणरहितं सद्गुरुं तं नमामि। भावातीतं त्रिगुणरहितं सद्गुरुं तं नमामि। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कराचार्य सच्छिष्यं ज्ञानिराजं तपोनिधिं नैष्कर्म्यसिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम्। सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्य पाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरु पादुकाभ्यां नमः। श्री श्री सुरेश्वराचार्य सद्गुरु पादुकाभ्यां नमः। नमो नमः सद्गुरु पादुकाभ्यां। ಭಗವದ್ಭಕ್ತರು, ಜಿಜ್ಞಾಸು ಸಾಧಕರು, ಮೋಕ್ಷೇಚ್ಛುಗಳು, ಆತ್ಮಜ್ಞಾನಾರ್ಥಿಗಳು ಈ ಜನ್ಮದಲ್ಲಿಯೇ ಆತ್ಮಜ್ಞಾನವನ್ನ ಪಡೆದುಕೊಂಡು ಮೋಕ್ಷವನ್ನ ಹೊಂದಿ ಕೃತಾರ್ಥರಾಗಬೇಕೆಂದು ಇಚ್ಛೆ ಪಡುತ್ತಿರುವ ವೇದಾಂತ ಪ್ರಿಯರು, ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಪಾಡ್ಯ ಉಪರಿ ಬಿದಿಗೆ
2026ನೇ ಇಸವಿ ಜೂಲೈ ಮಾಹೆಯಲ್ಲಿ ಇಂದು 1ನೇ ತಾರೀಖಿನ ಬುಧವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಖಾನಿಲಾಜ್ಞಪ್ತರಿತ್ರ್ಯಂತಂ ಸೃಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ. ಗುರೋಕ್ತೋ ವೇದರಾದ್ಧಾಂತಃ ತತ್ರ ನೋ ವಕ್ತಶಕ್ತಿತಃ ಸಹಸ್ರಕಿರಣವ್ಯಾಪ್ತೆ ಖದ್ಯೋತಃ ಕಿಂ ಪ್ರಕಾಶಯೇತಿ. ಓಂ ಶಾಂತಿ ಶಾಂತಿ ಶಾಂತಿ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 3ನೇ ಅಧ್ಯಾಯ 44ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಗೃಹೀತಾಹಂ ಪದಾರ್ಥಶ್ಚೇತ್ ಕಸ್ಮಾಜ್ಞೋ ನ ಪ್ರಪದ್ಯತೆ ಪ್ರತ್ಯಕ್ಷಾದಿವಿರೋಧಾಚ್ಚೇತ್ ಪ್ರತ್ಯೇಚ್ಯುಕ್ತಿರ್ನ ಯುಷ್ಮದಿ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಗೃಹೀತಾಹಂ ಪದಾರ್ಥಶ್ಚೇತ್ ಕಸ್ಮಾಜ್ಞೋ ನ ಪ್ರಪದ್ಯತೆ ಪ್ರತ್ಯಕ್ಷಾದಿವಿರೋಧಾಚ್ಚೇತ್ ಪ್ರತ್ಯೇಚ್ಯುಕ್ತಿರ್ನ ಯುಷ್ಮದಿ. ಓಂ ಶಾಂತಿ ಶಾಂತಿ ಶಾಂತಿ. ಪದವಿಭಾಗವನ್ನು ಮಾಡ್ತೇನೆ, ನೋಡ್ಕೊಳ್ಳಿ. ಗೃಹೀತಾಹಂ ಪದಾರ್ಥ ಸಮಸ್ತ ಪದ. ಇದರಲ್ಲಿ ಗೃಹೀತ, ಅಹಂ, ಪದ, ಅರ್ಥ 4 ಶಬ್ದಗಳಿವೆ. 4 ಶಬ್ದಗಳಿಂದ ಒಂದು ಪದ ಸಿದ್ಧವಾಗಿದೆ. ಗೃಹೀತಾಹಂ ಪದಾರ್ಥ ಚೇತ್ ಕಸ್ಮಾತ್ ಜ್ಞಃ ನ ಪ್ರಪದ್ಯತೆ. ಆರಾಯ್ತು. ಪ್ರತ್ಯಕ್ಷಾದಿ ವಿರೋಧಾತ್ ಚೇತ್ ಪ್ರತೀಚಿ ಉಕ್ತಿ 10 ನ ಯುಷ್ಮದಿ 12. 12 ಪದಾತ್ಮಕ ಶ್ಲೋಕ. ಅದ್ಭುತವಾದ ಶ್ಲೋಕ. ಈ ಶ್ಲೋಕವನ್ನ ನೋಡ್ತಾ ಇದ್ರೆ ಭಗವಾನ್ ಸ್ವರೇಶ್ವರಾಚಾರ್ಯರವರ ವ್ಯಾಕರಣದ ತರಸ್ಪರ್ಶಿಯಾದ ಜ್ಞಾನ, ಸಂಸ್ಕೃತ ಸಾಹಿತ್ಯ ಪಾಂಡಿತ್ಯ ಎಷ್ಟಿತ್ತು ಎನ್ನುವಂತಹದ್ದು ಸುಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅನ್ವಯ ಹೇಳ್ತೇನೆ. ಗೃಹೀತಾಹಂ ಪದಾರ್ಥ ಚೇತ್ ಕಸ್ಮಾತ್ ನ ಪ್ರಪದ್ಯತೆ ಪ್ರತ್ಯಕ್ಷಾದಿ ವಿರೋಧಾತ್ ಚೇತ್ ಉಕ್ತಿ ಪ್ರತೀಚಿ ನ ಯುಷ್ಮದಿ. ಓಂ ಶಾಂತಿ ಶಾಂತಿ ಶಾಂತಿ. ಈ ಶ್ಲೋಕಕ್ಕೆ ಭಗವಾನ್ ಸ್ವರೇಶ್ವರಾಚಾರ್ಯರವರು ಒಂದು ಅವತರಣಿಕಾ ವಾಕ್ಯವನ್ನು ಬರೆದಿದ್ದಾರೆ. ಬರ್ತೇನೆ. ಅತಯೇವ ಚ ಯಃ ಪ್ರತಿಜ್ಞಾತಃ ಅರ್ಥಃ ದ್ವಿತೀಯಾಧ್ಯಾಯೇ 5ಮೇ ಶ್ಲೋಕೆ
ಅದಂಚೂ ನೋಡ್ಬೇಡಿ. 2ನೇ ಅಧ್ಯಾಯ ಇದೆ. ನಾಹಂ ಗ್ರಾಹ್ಯೆ ನ ತದ್ಧೀನೆ ನ ಪ್ರತ್ಯಂಗಾಪಿ ದುಃಖಿನಿ ವಿರೋಧ ಸದಸೀತ್ಯಸ್ಮಾತಿಂ ವಾಕ್ಯಾಭಿಜ್ಯಸ್ಯ ಜಾಯತೆ ಅಂತ ಹೇಳಿದ್ದಾರೆ. ನಾಹಂ ಗ್ರಾಹ್ಯೆ ನ ತದ್ಧೀನೆ ಇತ್ಯಾದಿ ಸಹ ಯುಕ್ತಿಭಿಃ ಉಪಪಾದಿತಃ ಇತಿ ಕೃತ್ವಾ ಉಪಸಂಹ್ರಿಯತೆ. ತುಂಬಾ ಚೆನ್ನಾಗಿದೆ. ಅತಯೇವ ಆದ್ದರಿಂದಲೇ ಯಹ ಅರ್ಥಃ ಪ್ರತಿಜ್ಞಾತಃ ಯಾವ ಅರ್ಥವು ಹಿಂದೆ ಪ್ರತಿಜ್ಞೆ ಮಾಡಲ್ಪಟ್ಟಿತ್ತೋ what has been proposed in the 5th stanza of the 2nd chapter 2ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಏನ್ ಪ್ರತಿಜ್ಞೆ ಮಾಡಿದ್ದರೋ ನಾಹಂ ಗ್ರಾಹ್ಯೆ ನ ತದ್ಧೀನೆ ಎಂದು ಸಹ ಆ ಪ್ರತಿಜ್ಞೆಯು ಯುಕ್ತಿಭಿಃ ಉಪಪಾದಿತಃ ಯುಕ್ತಿಗಳಿಂದ ಅನ್ವಯ ವ್ಯತಿರೇಕ ತರ್ಕದಿಂದ ಉಪಪಾದಿತಃ it has been proved, it has been logically established. ಬಹಳ ಮುಖ್ಯವಾದದ್ದು. What has been proposed has been rationally confirmed. ಗಟ್ಟಿ ಮಾಡಿ. ಹೀಗಿರುವುದರಿಂದ ಈಗ ಇದನ್ನ ಇತಿ ಕೃತ್ವ ಹೀಗೆಂದು ತಿಳಿದುಕೊಂಡು ಇದಾನಿ ಉಪಸಂಹ್ರಿಯತೆ ಆ ಪ್ರತಿಜ್ಞೆಯನ್ನ ಉಪಸಂಹಾರ ಮಾಡುತ್ತಿದ್ದೇವೆ. ಕರ್ಮಣಿ ಪ್ರಿಯರೇ ಅಸ್ಮಾಭಿಃ ಸಹ ಪ್ರತಿಜ್ಞಾತಃ ಅರ್ಥಃ ಉಪಸಂಹ್ರಿಯತೆ ವಯಂ ತಂ ಪ್ರತಿಜ್ಞಾತಮರ್ಥಂ ಉಪಸಂಹರಾಮಃ ಉಪಸಂಹಾರ ಮಾಡ್ತಾ ಇದ್ದೇವೆ. ಏನಂತ ಗೃಹೀತಾಹಂ ಪದಾರ್ಥಶ್ಚೇತ್ ಕಸ್ಮಾಜ್ಜನೋ ನ ಪ್ರಪದ್ಯತೆ ಪ್ರತ್ಯಕ್ಷಾದಿ ವಿರೋಧಾಚೇತ್ ಪ್ರತ್ಯುಕ್ತಿರ್ನ ಯುಷ್ಮದಿ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಯಃ ಜಾನಾತೀತಿ ಜ್ಞಃ ಪ್ರಮಾತಾ ಜಾನಾತೀತಿ ಜ್ಞಃ ಮುಮುಕ್ಷುಃ ಜಾನಾತೀತಿ ಜ್ಞಃ ತತ್ವಜಿಜ್ಞಾಸುಃ ಜಾನಾತೀತಿ ಜ್ಞಃ ಅಧ್ಯಾತ್ಮ ಸಾಧಕಃ. ಎಲ್ಲ ಒಂದೇ. ವೇದಾಂತ ದರ್ಶನದಲ್ಲಿ ಯಹ ಎನ್ನುವ ಮಾತಿಗೆ ಪ್ರಮಾತ್ರವಾಗಿರುವ ಜಿಜ್ಞಾಸು ತತ್ವವನ್ನು ತಿಳಿದುಕೊಳ್ಳಬೇಕೆಂದು ಹೊರಟಿರುವಂತಹ ಮುಮುಕ್ಷುವಿಗೆ ಯಹ ಎಂದು ಹೆಸರು. ಇವನು ಕಸ್ಮಾತ್ ಯಾಕೆ ನ ಪ್ರಪದ್ಯತೆ ತಿಳಿದುಕೊಳ್ಳುವುದಿಲ್ಲ. ವೈ ದ ಜಿಜ್ಞಾಸು cannot understand the meaning of aham brahmasmi. ಶ್ರುತಿಯಲ್ಲಿ ಅಹಂ ಬ್ರಹ್ಮಾಸ್ಮಿ ಎಂದು ಹೇಳುತ್ತೇನೆ. ಶುಕ್ಲ ಯಜುರ್ವೇದಕ್ಕೆ ಸೇರಿರುವ ಬೃಹದಾರಣ್ಯಕೋಪನಿಷತ್ತಿನಲ್ಲಿ 1ನೇ ಅಧ್ಯಾಯ 4ನೇ ಬ್ರಾಹ್ಮಣ 10ನೇ ಮಂತ್ರ ಬ್ರಹ್ಮವಾ ಇದಮೇಕ ಏವಾಗ್ರ ಆಸೀತ್ ತದಾತ್ಮಾನಮೇವ ಅವೇತ್ ಅಹಂ ಬ್ರಹ್ಮಾಸ್ಮೀತಿ ತಸ್ಮಾತ್ ತತ್ಸರ್ವಮಭವತ್. ಪರಬ್ರಹ್ಮವು ಒಂದೇ ಇತ್ತು, ಅದು ತನ್ನನ್ನ ತಿಳಿದುಕೊಂಡಿತು. ಅಹಂ ಬ್ರಹ್ಮಾಸ್ಮಿ ಎಂದು ಎಲ್ಲವೂ ಆಯ್ತು. ಇದು ಪರಬ್ರಹ್ಮಕ್ಕೆ ಮಾತ್ರ ಸೀಮಿತವಾದ ವಿಷಯವಲ್ಲ. ತದ್ಯೋ ಯೋ ದೇವಾನಾಂ ಪ್ರತ್ಯಪುಚ್ಯತ ತಥಾ ಋಷೀಣಾಂ ತಥಾ ಮನುಷ್ಯಾಣಾಂ. ಯಾರು ಬೇಕಾದ್ರೂ ತಿಳ್ಕೊಳ್ಳಬಹುದು. ನಾನೀ ದೇಹಾದಿಗಳಲ್ಲ. ನಾಹಂ ದೇಹ ನೇಂದ್ರಿಯಾಣಿ
ನಾಂತರಂಗಂ ನಾಹಂಕಾರ ಪ್ರಾಣವರ್ಗೋ ನ ಬುದ್ಧಿ ದಾರಾಪತ್ಯ ಕ್ಷೇತ್ರ ವಿತ್ತಾದಿ ದೂರ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ ಅಹಂ ಬ್ರಹ್ಮಾಸ್ಮಿ. ಯಾರು ಬೇಕಾದ್ರೂ ತಿಳ್ಕೋಬಹುದು. ಆ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಿರುವಂತಹ ಸಾಧಕರ ಹೆಸರಾಯಿತು ಜ್ಞಾಹ. ಇಂಥ ತತ್ವ ಜಿಜ್ಞಾಸವು ಕಸ್ಮಾತ್ ಕಾರಣಾತ್ ಯಾಕೆ ನ ಪ್ರತಿಬದ್ಧತೆ ಅಹಂ ಬ್ರಹ್ಮಾಸ್ಮಿ ಎನ್ನುವ ಉಪದೇಶದ ಅರ್ಥವನ್ನ ಏಕೆ ತಿಳಿದುಕೊಳ್ಳಲಾರ ಅಂದ್ರೆ ತಿಳ್ಕೋತಾನೆ ಅಂತ ಅರ್ಥ. ಅವ್ರು ಹೇಗಿರ್ಬೇಕು ನೋಡಿ. ನಮ್ಗೆ ಯಾಕೆ ಸ್ವಾಮಿ ವೇದಾಂತ ಅರ್ಥವಾಗ್ತಾ ಇಲ್ಲ ಅಂದ್ರೆ ಯೋಗ್ಯತೆ ಇಲ್ಲ. ಒಳ್ಳೆ ಸಂಗೀತಗಾರ, ಪ್ರಸಿದ್ಧನಾಗಿರುವಂತಹ ಸಂಗೀತಗಾರ ಬಾಲ್ಮುರಳಿ ಅಂಥವರು ಅವ್ರು ಹೇಳ್ತಾರೆ ಸಂಗೀತ ತುಂಬಾ ಸುಲಭ. ಸಂಗೀತ ಎನ್ನುವಂತಹದ್ದು ಮಾನವರಿಗೆ ಹುಟ್ಟಿನಿಂದಲೇ ದೈವದತ್ತವಾಗಿರುವ ಸಂಪತ್ತು. ಯಾಕೆ ನಿಮ್ಗೆ ಸಂಗೀತ ಬರ್ತಾ ಇಲ್ಲ ಅಂದ್ರೆ ಅಭ್ಯಾಸ ಮಾಡ್ತಾ ಇಲ್ಲ. ಯಾಕೆ ನಮ್ಗೆ ಅಹಂ ಬ್ರಹ್ಮಾಸ್ಮಿ ಅರ್ಥವಾಗ್ತಾ ಇಲ್ಲ ಅಂದ್ರೆ ನಮಗೆ ವೇದಾಂತ ಬೇಕಾಗಿಲ್ಲ. ಬರೀ ಬಾಯಲ್ಲಿ ಹೇಳೋದಿಲ್ಲ. ಒಂದ್ ಸಣ್ಣ ಪ್ರಶ್ನೆ ನೋಡಿ. 10 ಜನ ಸನ್ಯಾಸಿಗಳು ಒಬ್ಬ ಜ್ಞಾನಿಯ ಬಳಿ ಬಂದರು. ಬ್ರಹ್ಮಜ್ಞಾನಿ, ಸ್ವಾಮೀಜಿ ನಮ್ಗೇನು ಬೇಡ, ಎಲ್ಲ ಬಿಟ್ಟು ಬಂದಿದ್ದೇವೆ, ನಮಗೆ ಬ್ರಹ್ಮಜ್ಞಾನವೇ ಬೇಕು, ಬ್ರಹ್ಮಜ್ಞಾನವನ್ನ ದಯಮಾಡಿ ಉಪದೇಶ ಮಾಡಿ ಅಂತ ಕೇಳ್ಕೊಂಡು. ಗುರುಗಳಿಗೆ ತುಂಬಾ ಸಂತೋಷವಾಯ್ತು. ಪಾಪ ಈ ಪುಣ್ಯಾತ್ಮ 10 ಜನ ಸನ್ಯಾಸಿಗಳು ಪುತ್ರೈಷಣಾಯಶ್ಚ ವಿತ್ತೈಷಣಾಯಶ್ಚ ಲೋಕೈಷಣಾಯಶ್ಚ ಯುದ್ಧಾಯ ಬಂದಿದ್ದಾರೆ ಅಂತ ಸಂತೋಷವಾಯ್ತು. ಆಯ್ತಪ್ಪ, ಒಂದು ವಾರ ಬಿಟ್ಕೊಂಡ್ಬನ್ನಿ, ನಾನು ನಿಮ್ಗೆ ಆತ್ಮಜ್ಞಾನೋಪದೇಶ ಮಾಡ್ತೇನೆ ಎಂದು. ಆಯ್ತು ಅಂತ ಹೇಳಿ 10 ಜನ ಸನ್ಯಾಸಿಗಳು ತಮ್ಮ ಆಶ್ರಮ ಹೊರಟೋಗ್ಬಿಟ್ರು. 1 ವಾರ ಟೈಮು. ಅಷ್ಟಲ್ಲಿ ಏನಾಯ್ತು, ಒಬ್ಬ ದೊಡ್ಡ ಶ್ರೀಮಂತ ಬಂದ, ಒಬ್ಬಳೇ ಮಗಳು. ಈ ಸನ್ಯಾಸಿಗಳಲ್ಲಿ ಒಬ್ಬ ಒಳ್ಳೆ ಹುಡುಗ, 32 ವರ್ಷದ ಹುಡುಗ, ಯುವಕ, ತುಂಬಾ ಸುಂದರವಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ. ಅವ ಹೇಳ್ದ, ನನ್ನ ಮಗಳನ್ನ ನಿಮಗೆ ಕೊಟ್ಟು ಮದುವೆ ಮಾಡ್ತೇನೆ, ನನ್ನ ಹತ್ರ 1000 ಕೋಟಿ ಐಶ್ವರ್ಯವಿದೆ, ಎಲ್ಲವನ್ನೂ ನಿಮಗೆ ಕೊಟ್ಬಿಟ್ಟೇನೆ. ಇನ್ನ ಆಯ್ತು ಅಂತ ಹೇಳಿ ಅವನ ಕಳಿಸ್ಕೊಂಡು ಗೃಹಸ್ಥ ಆಗ್ಬಿಟ್ಟ. ಮತ್ತೊಬ್ಬನಿಗೆ ಒಬ್ಬ ಮಹಾರಾಜ ಹೇಳ್ದ, ನಿನ್ನನ್ನ ನಾನು ಈ ರಾಜ್ಯಕ್ಕೆ ರಾಜನನ್ನಾಗಿ ಮಾಡ್ತೇನಪ್ಪ, ಬರ್ತೀಯಾ? ಹೂಂದ. ಇಬ್ರು ಕಳ್ಸ್ಕೊಂಡು ಮತ್ತೊಬ್ಬನಿಗೆ ಇನ್ನೊಬ್ಬ ಶ್ರೀಮಂತ ಬಂದು, ನಿನ್ಗೆ ಚಿನ್ನ ಸರಬನ್ ಕೊಡ್ತೇನೆ ಬಾ ನೋಡುವಾಗ, ಎಲ್ಲ ಕಳಿಸ್ಬೋದ ಬಂದು. ಉಳ್ಕೊಂಡು ಒಬ್ಳೆಯ. 1 ವಾರ ಕಳೀತು. ಗುರುಗಳು ಕಾಯ್ಕೊಂಡೆ. 10 ಜನ ಬಂದಿದ್ದ ಸನ್ಯಾಸಿಗಳು ನಮಗೆ ಮೋಕ್ಷವೇ ಬೇಕು, ಬ್ರಹ್ಮಜ್ಞಾನವೇ ಬೇಕು ಅಂತ ಅವ್ರು ನಾಳೆ ಬರ್ತಾರೆ ಅಂತ ಕಾಯ್ಕೊಂಡಿದ್ರೆ, ನಾಳೆ ಬಂದಂಥವನು ಒಬ್ಬನೇ ಒಬ್ಬ. ಗುರುಗಳು ಕೇಳ್ತಾರೆ, ಉಳಿದ 9 ಜನ ಎಲ್ಲಿ ಹೋದ್ರು? ಸ್ವಾಮಿ, ಅವರು ಎಲ್ಲಿ ಹೋದ್ರು ಗೊತ್ತಿಲ್ಲ, ನಾನು ಮಾತ್ರ ಬಂದಿದ್ದೇನೆ, ನನಗೆ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಿ ಇಂದ. ಅವರಿಗೆ ಗುರುಗಳು ಬ್ರಹ್ಮಜ್ಞಾನೋಪದೇಶ ಮಾಡ್ತಾನೆ. ಅವನು ಕೃತಾರ್ಥನಾದ. ಅವನೇ ಬ್ರಹ್ಮಜ್ಞ, ಅವನೇ ರಮಣ ಮಹರ್ಷಿಯ. ನಮಗೆ ವೇದಾಂತವೇ ಬೇಕು, ಆತ್ಮಜ್ಞಾನವೇ ಬೇಕು ಎನ್ನುವಂತ ತೀವ್ರತೆ ಇದ್ದರೆ ಯಾಕೆ ಅರ್ಥವಾಗುವುದಿಲ್ಲ? ಜ್ಞಾಹ ಮುಮುಕ್ಷ ಸಾಧಕನು ಕಸ್ಮಾತು ಯಾವ ಕಾರಣದಿಂದ ನ ಪ್ರತಿಪದ್ಯತೆ ಅಹಂ ಬ್ರಹ್ಮಾಸ್ಮಿ ವಾಕ್ಯಾರ್ಥವನ್ನ ಅರ್ಥ ಮಾಡಿಕೊಳ್ಳಲ್ಲ. ಯಾಕೆ ಅರ್ಥ ಆಗಲ್ಲ ಅವನಿಗೆ? ಅರ್ಥವಾಗಲ್ಲ. ಹುಡುಗ ಬುದ್ಧಿವಂತ, MSc ಓದ್ತಾ ಇದ್ದಾನೆ, ಮ್ಯಾಥಮ್ಯಾಟಿಕ್ಸ್. ಯಾಕೆ ಅರ್ಥ ಆಗಿಲ್ಲ ಅವನಿಗೆ? ಅರ್ಥ ಆಗುತ್ತೆ.
ಮನುಷ್ಯ ದಡ್ಡನಲ್ಲ, ಮನುಷ್ಯ ತುಂಬಾ ಬುದ್ಧಿವಂತ, ಮನುಷ್ಯನು ಭಗವಂತನ ಸುಪುತ್ರ. ಪ್ರಯತ್ನ ಮಾಡಿದರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಈಗೊಂದು 6 ತಿಂಗಳ ಹಿಂದೆ ಒಬ್ಬ ಸನ್ಯಾಸಿಗಳು ಬಂದಿದ್ರು, ನಮಗೆ ಪೂರ್ವಾಶ್ರಮದಿಂದ ಪರಿಚಯ. ಒಂದ್ ಮಾತು ಹೇಳಿದ್ರು, ಸನ್ಯಾಸಿಗಳು ಒಂದು ಆಶ್ರಮ ಕಟ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಶರ್ಮರೇ ಅವ್ರು ಹೇಳಿದ ಮಾತು ನೋಡಿ, ಮನುಷ್ಯ ಸಂಕಲ್ಪ ಮಾಡಿದರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ನಾನೇ ಉದಾಹರಣೆ ಎಂದ್ರು. ನನಗೆ ಸಂತೋಷವಾಯ್ತು. ಮನುಷ್ಯ ದೃಢವಾದ ಸಂಕಲ್ಪವನ್ನ ಮಾಡಿದರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಲ್ಲ ಎನ್ನುವುದಕ್ಕೆ ನಾನೇ ಉದಾಹರಣೆ. ಏನ್ ಸ್ವಾಮೀಜಿ ವಿಶೇಷ ಅಂತ ಕೇಳಿದೆ. ನೋಡಿ, ಇಂಥ ಕಡೆ ಒಂದು ಸೈಟ್ ಇತ್ತಿಲ್ಲ, ಸೈಟ್ ತಗೊಂಡೆ, ಅಲ್ಲಿ ಆಶ್ರಮ ಕಟ್ತೆ. ಆಶ್ರಮದಲ್ಲಿ ಬೇಕಾದ ಕಾರ್ಯಕ್ರಮವನ್ನೆಲ್ಲ ಮಾಡ್ತಾ ಇದ್ದೇವೆ. ತುಂಬಾ ಜನರೆಲ್ಲ ಬರ್ತಾ ಇದ್ದಾರೆ. ನಾನ್ ಕೇಳಿದೆ, ಅಲ್ಲಿ ವೇದಾಂತ ಉಂಟಾ ಅಂದೆ. ವೇದಾಂತ ಮಾತ್ರ ಇಲ್ಲ, ಯೋಗಾಸನ ಹೇಳ್ಕೊಡ್ತೇವೆ, ಪ್ರಾಣಾಯಾಮ ಹೇಳ್ಕೊಡ್ತೇವೆ, ಧ್ಯಾನವ ಹೇಳ್ಕೊಡ್ತೇವೆ. ಸ್ವಾಮಿ ಯಾಕೆ ವೇದಾಂತ ಹೇಳ್ತಾ ಇಲ್ಲ ಅಂದೆ. ವೇದಾಂತ ಯಾರಿಗೂ ಅರ್ಥವಾಗಲ್ಲ ಅಂದ್ರೆ ಅವರೇನ್ ಮಾಡ್ತಾರೆ. ಏನ್ ಸ್ವಾಮೀಜಿ, ಈ ಸನ್ಯಾಸಿಗಳಾಗಿ ಮನುಷ್ಯ ಸಂಕಲ್ಪ ಮಾಡಿದರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಹೇಳ್ತಾ ಇದ್ದೀರ. ನೀವು ವೇದಾಂತವನ್ನು ಸರಿಯಾಗಿ ಓದಬೇಕು, ಮಾಡ್ಕೊಳ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ರೆ ಯಾಕೆ ಬ್ರಹ್ಮಜ್ಞಾನವಾಗುವುದಿಲ್ಲ ಅಂದೆ. ನಿಜವಾಗಿ ಹೇಳ್ಬೇಕು ಅಂದ್ರೆ ನನಗೆ ಅದ್ರಲ್ಲಿ ಆಸಕ್ತಿ ಇಲ್ಲ ಅಂದ್ಬಿಟ್ಟು. ಹಾಗಾದ್ರೆ ಸರಿ, ಸನ್ಯಾಸಿಗಳಾಗಿ ಸೈಟ್ ತಗೊಂಡು ಬಿಲ್ಡಿಂಗ್ ಕಟ್ಸಿ ಅಲ್ಲಿ ಬೇಕಾದ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀರಾ. ಇದಕ್ಕೆ ಬದಲು ನೀವು ಸನ್ಯಾಸಿಗಳಾಗಿ ವೇದಾಂತ ಶಾಸ್ತ್ರವನ್ನು ಸರಿಯಾಗಿ ಅಧ್ಯಯನ ಮಾಡಿ ನೀವು ಬ್ರಹ್ಮಜ್ಞಾನಿಗಳಾಗ್ಬಿಟ್ರೆ ಸಾವಿರಾರು ಉದ್ಧಾರವಾಗ್ತಾರದ ಅಂದೆ. ಅದ್ಯಾಕೋ ಮನಸ್ಸು ಬರ್ತಾ ಇಲ್ಲ, ವೇದಾಂತ ಅರ್ಥ ಆಗುದಿಲ್ಲ ಅಂದ್ಬಿಟ್ರು, ಬಿಟ್ಬಿಟ್ಟೆ. ಹೇಳ್ತಾ ಇದ್ದ ಸ್ವರೇಶ್ವರಾಚಾರ್ಯರು, ಜ್ಞಾನ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಹೊರಟಿದ್ದಾನೆ ಪ್ರಮಾದ. ಇವನು ಕಸ್ಮಾತ್ ಯಾಕೆ ನ ಪ್ರಪದ್ಯತೆ ನ ಜಾನಾತಿ ತತ್ವಂ. ತತ್ವವನ್ನ ಯಾಕೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಇವನಿಗೆ? ಆಗತ್ತೆ. ಅವನು ಹೇಗಿರ್ಬೇಕು? ಗೃಹೀತಾಹಂ ಪದಾರ್ಥಶ್ಚೇತ್. ಗೃಹೀತ ಅಹಂ ಪದಾರ್ಥನಾಗಿದ್ದ ಪಕ್ಷದಲ್ಲಿ, ಗೃಹೀತ ಅರ್ಥ ಮಾಡಿಕೊಳ್ಳಲ್ಪಟ್ಟಿರುವ, ಅಹಂ ಪದಾರ್ಥ ನಾನು ಎನ್ನುವ ಪದಕ್ಕೆ ಅರ್ಥವುಳ್ಳವನಾಗಿದ್ದ ಪಕ್ಷದಲ್ಲಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮ ಅಸ್ಮಿ, ಅಹಂ ಪ್ರಥಮಂ ಪದಂ, ಬ್ರಹ್ಮ ದ್ವಿತೀಯಂ ಪದಂ, ಅಸ್ಮಿ ತೃತೀಯಂ ಪದ. ಈ 3 ಪದಗಳಿಂದ ಕೂಡಿರುವ ಒಂದು ಮಹಾವಾಕ್ಯ ಅಹಂ ಬ್ರಹ್ಮಾಸ್ಮಿ. ಈ ವಾಕ್ಯದಲ್ಲಿರುವ ಅಹಂ ಪದಕ್ಕೆ ಅರ್ಥವನ್ನ ಸರಿಯಾಗಿ ಸದ್ಗುರುಗಳಿಂದ ಅಧ್ಯಾರೋಪಾಪವಾದ ಕ್ರಮದಿಂದ ಅನ್ವಯ ವ್ಯತಿರೇಕ ತರ್ಕದ ಸಹಾಯದಿಂದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಗುರುಗಳಿಂದ ಗೃಹೀತ ಅರ್ಥ ಮಾಡ್ಕೊಂಡೆ. ಅಹಂ ಅನ್ನುವ ಮಾತು ಪ್ರತ್ಯಗಾತ್ಮನನ್ನು ಹೇಳ್ತಾ ಇದೆಯೇ ಹೊರತುವೆ ಜೀವಾತ್ಮನನ್ನು ಅಲ್ಲ. ಅಹಂ ಅನ್ನುವಂಥ ಪದ ಒಳಗಿರುವ ನಿರ್ವಿಕಾರವಾಗಿರುವ ಸಾಕ್ಷ್ಯ ತತ್ವವನ್ನ ಹೇಳುತ್ತದೆಯೇ ಹೊರತು ಉಪಾಧಿಗಳನ್ನು ಅಲ್ಲ ಎಂದು ಗೃಹೀತ ಅರ್ಥ ಮಾಡ್ಕೊಳ್ಳಿ. ಗೃಹೀತ ಅಹಂ ಪದಾರ್ಥ ಏನ ಸಹ ಗೃಹೀತಾಹಂ ಪದಾರ್ಥ. ನಾನು ಎನ್ನುವ ಪದದ ಅರ್ಥವನ್ನ ಅನುಭವದಿಂದ ಸರಿಯಾಗಿ ತಿಳಿದುಕೊಂಡಿದ್ದಾನೆ ಅಂತಾದರೆ ಅಂಥ ಮುಮುಕ್ಷುವು, ಅಂಥ ಜಿಜ್ಞಾಸು ಕಸ್ಮಾನ್ನ ಪ್ರಪಂಚತೆ
ಯಾಕೆ ಅಹಂ ಬ್ರಹ್ಮಾಸ್ಮಿ ವಾಕ್ಯಾರ್ಥವನ್ನ ತಿಳಿದುಕೊಳ್ಳಲಾರ? ಬಾ, ಒಬ್ಬ ವಿಜ್ಞಾನಿ 49 ವರ್ಷ ವಯಸ್ಸಾಗಿದೆ, ಮಹಾ ಮೇಧಾವಿ. ಅವನು ಅಸ್ಟ್ರಾನಮಿ ಸ್ಟಡಿ ಮಾಡಿದ್ದಾನೆ. ಅಸ್ಟ್ರಾನಮಿ ಖಗೋಳ ಶಾಸ್ತ್ರ ಆಳವ ಸ್ಟಡಿ ಮಾಡಿ ತಿಳ್ಕೊತಾರೆ. ಅಂತ ಅಸ್ಟ್ರಾನಮರ್ಗೆ ಯಾಕೆ ನಕ್ಷತ್ರಗಳ ಗ್ರಹಗಳ ಸ್ವರೂಪ ಅರ್ಥವಾಗುವುದಿಲ್ಲ? ಅದಕ್ಕೆ ಕಾಂಪಿಟೆನ್ಸಿ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರಿಗೆ ಯಾಕೆ ವೇದ ಅಂತ ಅರ್ಥವಾಗುವುದಿಲ್ಲ? ಅರ್ಥವಾಗುತ್ತೆ. ಯಾಕೆ? ತಪಸ್ಸು. ಯಾರಿಗೆ ಯಾವುದು ಬೇಕೋ ಅದರಲ್ಲಿ ತಪಸ್ಸು ಮಾಡಬೇಕು. ನೋಡಿ, ಇವತ್ತಿನ ಕಾಲದಲ್ಲಿ 25 ವರ್ಷದ ಹುಡುಗರು ಇನ್ನು 25 ವರ್ಷ ಎಷ್ಟಪ್ಪ ಸಂಬಳ? 2.5 ಲಕ್ಷ. 1 ವರ್ಷ ಕೆಲಸ ಮಾಡ್ದ, ಸುಮಾರು 25 ಲಕ್ಷ ಬಂದು ಒಂದ್ ಕಾರ್ ತಗೊಂಡ. ವಯಸ್ಸೆಷ್ಟು? 25.5, 26. 26ನೇ ವಯಸ್ಸಿನ ಒಬ್ಬ ಹುಡುಗ 20 ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಗೊಳ್ಬಹುದು ಅಂದ್ರೆ ಎಷ್ಟು ತಪಸ್ಸಿದೆ ಅವನಿಗೆ? ಮಗ ಕೊಡ್ಬೋದು. ಆ ಕೆಲಸ ಬಿಡ್ತಾನೆ. 2.5 ಲಕ್ಷ ಸಂಬಳ ಬರ್ತಾ ಇದೆ, ಕೆಲಸ ಬಿಟ್ಟ, ಅಮೆರಿಕಕ್ಕೆ ಹೋದ, ಬ್ಯಾಂಕಿನ ಸಾಲ ಮಾಡ್ಕೊಂಡ, MS ಮಾಡ್ದ. 1 ವರ್ಷದಲ್ಲಿ 70 ಲಕ್ಷ ಸಾಲ ತೀರಿಸ್ಬಿಟ್ಟ. ಹೇಗೆ ಸಾಧ್ಯವಾಯಿತು? ತಪಸ್ಸು. ನಾವು ತಿಳ್ಕೋಬೇಕು. ಇವತ್ತಿನ ಪ್ರಪಂಚದಲ್ಲಿ ಇಂಥ ಆತ್ಮಜ್ಞಾನವನ್ನ, ವಸ್ತು ತಂತ್ರಜ್ಞಾನವನ್ನ ಕುರಿತು ಉಪದೇಶ ಮಾಡುವಂತ ಗುರುಗಳು ಇಲ್ಲ. ಕೇಳುವ ತತ್ವ ಜಿಜ್ಞಾಸವಾದ ಸಾಧಕ ಗೃಹೀತಾಹಂ ಪದಾರ್ಥಶ್ಚೇತಿ, ಅಹಂ ಪದದ ಅರ್ಥವನ್ನ ಸರಿಯಾಗಿ ತಿಳಿದುಕೊಂಡಿದ್ದಾನೆ ಅಂತಾದರೆ ಅವನಿಗೆ ಯಾಕೆ ಆತ್ಮ ಸ್ವರೂಪ ಅರ್ಥವಾಗುವುದಿಲ್ಲ? ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಅನುಭವ ಬರುವುದಿಲ್ಲ? ಬಂದೇ ಬರುತ್ತದೆ. ನಾನೇ ಬ್ರಹ್ಮ, ಹೌದು, ಏನು ಆಶ್ಚರ್ಯ. ನಾನು ಜೀವಾತ್ಮನಲ್ಲ, ಪರಬ್ರಹ್ಮವೇ ನಾನು ಅನ್ನುವಂತಹದ್ದು ಅನುಭವಕ್ಕೆ ಬರುತ್ತದೆ ಎಂದು ಬಂದ ಪೂರ್ವ ಪಕ್ಷಿ. ಸ್ವಾಮಿ, ಅರ್ಥವಾಗಿ ಬಹಳ ಕಷ್ಟ. ನಾನೇ ಬ್ರಹ್ಮ ಎನ್ನುವಂತ ಅನುಭವ ಪ್ರತ್ಯಕ್ಷಾದಿ ವಿರೋಧಾತ್, ಪ್ರತ್ಯಕ್ಷ, ಅನುಮಾನ, ಉಪಮಾನ ಮುಂತಾಗಿರುವ ಪ್ರಮಾಣಗಳಿಗೆ ವಿರುದ್ಧವಾಗಿರುವುದರಿಂದ ಅರ್ಥವಾಗುವುದು ಕಷ್ಟ. ನೀನೇ ಬ್ರಹ್ಮ ಅಂತ ಹೇಳಿದರೆ ಅರ್ಥವಾಗುವುದಿಲ್ಲ. ಯಾಕೆ? ನಾನು ಕೃಷ್ಣಮೂರ್ತಿ, ನಾನು ಸುಬ್ರಾಯ ಶರ್ಮಾ, ನಾನು ರಾಜರಾಜೇಶ್ವರಿ, ನಾನು ಲಲಿತಾ ಅಂತ ಹೇಳಿ ನಾಮರೂಪಗಳನ್ನ ಮೇಲೆ ಹಾಕಿಕೊಂಡು ನಾನು ನಾನು ಎಂದು ಎಲ್ಲರೂ ತಿಳ್ಕೊಂಡಿದ್ದೇನೆ. ಇದು ಪ್ರತ್ಯಕ್ಷಾನುಭವ. ಈ ಪ್ರತ್ಯಕ್ಷಾನುಭವಕ್ಕೆ ಅಹಂ ಬ್ರಹ್ಮಾಸ್ಮಿ ಉಪದೇಶ ವಿರುದ್ಧವಾಗಿದೆ. ನಾನು ಬ್ರಹ್ಮವ, ನಾನೇ ಬ್ರಹ್ಮವಾಗಿ ಬಿಟ್ಟಿದ್ದರೆ ನನಗೆ ನೆಗಡಿಯಾಗಿ ಬರಬೇಕಾಗಿತ್ತು. ನಾನೇ ಬ್ರಹ್ಮ ಅಂತಾಗಿ ಬಿಟ್ಟಿದ್ದಿದ್ರೆ ಯಾಕೆ ನನ್ನ ಸೊಂಟ ಬರಬೇಕಾಗಿತ್ತು? ನಾನೇ ಬ್ರಹ್ಮ ಅಂತ ಆಗಿಬಿಟ್ಟಿದ್ದಿದ್ರೆ ನನಗೆ ಯಾಕೆ ಅರಮನೆ ಇರಬಾರ್ದಾಗಿತ್ತು ಅಂತ ಕೇಳ್ತೇವೆ. ಇದು ಮೂರ್ಖತನ. ನಾನೇ ಬ್ರಹ್ಮ ಎನ್ನುವಾಗ ಆ ಬ್ರಹ್ಮವು ನಿಷ್ಕಲಂ, ನಿಷ್ಕ್ರಿಯಂ, ಶಾಂತಂ, ನಿರವದ್ಯಂ, ನಿರಂಜನಂ. ಈ ಬ್ರಹ್ಮವು ಹಿರಣ್ಯ ಗರ್ಭ ಬ್ರಹ್ಮನಲ್ಲ. ಈ ಜಾಗದಲ್ಲಿಯೇ ಎಲ್ಲರೂ ಎಳವಿ ಬಿಟ್ಟಿದ್ದಾರೆ. ವೇದಾಂತದಲ್ಲಿ ತತ್ವಮಸಿ ತ್ವಂ ಬ್ರಹ್ಮಾಸಿ ಅಂತ ಹೇಳ್ತಾ ಇತ್ತು. ಈ ಬ್ರಹ್ಮ ಶಬ್ದಕ್ಕೆ ಹಿರಣ್ಯ ಗರ್ಭ ಬ್ರಹ್ಮ ಅರ್ಥವನ್ನ ಮಾಡಿಕೊಳ್ಳಬಾರದು. ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತವಾಗಿರುವ
ಸಚ್ಚಿದಾನಂದ ಸ್ವರೂಪವಾಗಿರುವ ನಿರ್ಗುಣ ನಿರ್ವಿಶೇಷ ನಿರುಪಾಧಿಕವಾಗಿರುವ ತತ್ವ ಅಂತ ಅರ್ಥ. ಆ ತತ್ವ ನಾನಾಗಿದ್ದೇನೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಪ್ರತ್ಯಕ್ಷಾದಿ ವಿರೋಧ, ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಉಪದೇಶ ಪ್ರತ್ಯಕ್ಷ ಪ್ರಮಾಣಕ್ಕೆ ವಿರುದ್ಧವಾಗಿರುವುದರಿಂದ ಅರ್ಥವಾಗುವುದು ಕಷ್ಟ. ಅಂದ್ರೆ ಪ್ರತ್ಯಕ್ಷ ಪ್ರಮಾಣಗಳಿಗೂ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಅನುಭವಕ್ಕೂ ಯಾವ ಯಾವ ಸಂಬಂಧವೂ ಇಲ್ಲ. ಪ್ರತ್ಯಕ್ಷಾದಿ ಪ್ರಮಾಣಗಳ ಕ್ಷೇತ್ರವಲ್ಲ. ಅಬ್ಬಾ, ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ತುಂಬಾ ಬುದ್ಧಿವಂತ, ನೊಬೆಲ್ ಲಾರಿಯೇಟ್, ನೋಬೆಲ್ ಪ್ರೈಸ್ ವಿನ್ನರು. ಅವನು ಊಟಕ್ಕೆ ಕೂತ್ಕೊಂಡಿದ್ದಾನೆ. ಊಟ ಮಾಡುವಾಗ ಪಾಯಸಕ್ಕೆ ಉಪ್ಪು ಹಾಕ್ಬಿಟ್ಟಿದ್ದಾರೆ. ಉಪ್ಪು. ಒಂದ್ ಮಗು ಹೇಳುತ್ತೆ ಪಾಯಸಕ್ಕೆ ಸಕ್ಕರೆ ಹಾಕಿಲ್ಲ, ಉಪ್ಪು ಹಾಕಿದ್ದಾರೆ ಅಂತ. ಅದು ಬಹಳ ದೊಡ್ಡ, ಇಲ್ಲ ಇಲ್ಲ ಇದಕ್ಕೆ ಸಕ್ಕರೆ ಹಾಕಿದ್ದಾರೆ ಅಂತ ಹೇಳ್ತಾನೆ. ಎಷ್ಟೇ ದೊಡ್ಡವನಾಗಿದ್ದರೂ ಅವನು ಸೈನ್ಸ್ ವಿಷಯದಲ್ಲಿ ಬುದ್ಧಿವಂತ. ನಾಲಿಗೆ ಕೆಟ್ಟೋಗಿದೆ ಅವನಿಗೆ. ನಾಲಿಗೆ ಹೇಳ್ತಾ ಇದೆ ಏನಂತ, ಪಾಯಸಕ್ಕೆ ಸಕ್ಕರೆ ಹಾಕಿಲ್ಲ, ಉಪ್ಪು ಹಾಕಿದೆ ಅಂತ. ಹಾಗಂತ ಒಬ್ಬ ಹುಡುಗ ಹೇಳಿದ್ರೆ ಅವನ್ ದಡ್ಡ, SSLC 2 ಸಲ ಫೇಲ್ ಆಗಿದೆ. ಅವನ ಮಾತಿ ಬೆಲೆ ಕೊಡ್ಬೇಕೇ ಹೊರತು ಅವಿಜ್ಞಾನಿ ಮಾತು ಬೆಲೆ ಕೊಡ್ಬೇಕು. ವಿಜ್ಞಾನಿಯು ವಿಜ್ಞಾನದ ವಿಷಯದಲ್ಲಿ ಬುದ್ಧಿವಂತ, ನಾಲಿಗೆ ವಿಷಯದಲ್ಲಿ ಅವನಿಗೆ ಜ್ವರ ಬಂದಿರುವುದರಿಂದ ಪ್ರಮಾಣ. ಪ್ರತ್ಯಕ್ಷಾದಿ ಪ್ರಮಾಣಗಳಿಗೂ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಉಪದೇಶಕ್ಕೂ ಯಾವ ಯಾವ ಸಂಬಂಧವೂ ಇಲ್ಲ. ಪ್ರತ್ಯಕ್ಷ ಪ್ರಮಾಣವನ್ನ ನಾವು ವೇದಾಂತ ಕ್ಷೇತ್ರಕ್ಕೆ ತರಬಾರದು. ಏನೇ ಪ್ರತ್ಯಕ್ಷಾದಿ ಪ್ರಮಾಣಗಳಿದ್ದರೂ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ವಿಷಯಕ್ಕೆ ಮಾತ್ರ ಪ್ರತ್ಯಕ್ಷ ಪ್ರಮಾಣ. ಒಂದು ಉದಾಹರಣೆ, ಪ್ರತ್ಯಕ್ಷ ಪ್ರಮಾಣ ಹೇಳ್ತಾ ಇದೆ ಭೂಮಿ ಸ್ಥಿರವಾಗಿದೆ, ಹೌದಾ? ಸಮುದ್ರ ಸ್ಥಿರವಾಗಿದೆ. ಸೂರ್ಯನು ಪೂರ್ವದಲ್ಲಿ ಹುಟ್ಟುತ್ತಾನೆ, ಮಧ್ಯಾಹ್ನ ನೆತ್ತಿ ಮೇಲೆ ಬರ್ತಾನೆ, ಸಾಯಂಕಾಲ ಮುಳುಗ್ತಾನೆ. ಇದು ಪ್ರತ್ಯಕ್ಷ ಅನುಭವ. ಎಲ್ಲರ ಪ್ರತ್ಯಕ್ಷ ಅನುಭವದಲ್ಲಿದೆ. ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ ಸೂರ್ಯ. ಆದರೆ ಒಬ್ಬ ವಿಜ್ಞಾನಿ ಹೇಳ್ತಾನೆ ಸೂರ್ಯನು ಸುತ್ತುತ್ತಿಲ್ಲ, ಭೂಮಿ ಸಮುದ್ರ ಸೂರ್ಯ ಸುತ್ತಲೂ ಸುತ್ತಾ ಇದೆ ಅಂತ ಹೇಳ್ತಾರೆ. ಸ್ವಾಮಿ, ಇದನ್ನು ಅರ್ಥವಾಗ್ತಾ ಇಲ್ಲ ನಮಗೆ. ಇದು ಪ್ರತ್ಯಕ್ಷ ಪ್ರಮಾಣಕ್ಕೆ ವಿರುದ್ಧವಾಗಿದೆ ಅಂದ್ರೆ ಇದನ್ನ ಪ್ರತ್ಯಕ್ಷ ಪ್ರಮಾಣದಿಂದ ತಿಳಿದುಕೊಳ್ಳುವ ಸಾಹಸಕ್ಕೆ ಹೋಗಬಾರದು. ನೋಡಿ, ಮುಂದೆ ಗುರುಗಳ ಕ್ಲೇಶಾಪಾಲನೆ ಓದ್ತೇನೆ ಇವತ್ತು. ಪ್ರತ್ಯಕ್ಷಾದಿ ವಿರೋಧಾಚೇತು ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಮುಂತಾದ ವೇದಾಂತ ಸಂದೇಶಗಳು ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ವಿರುದ್ಧವಾಗಿದೆಯಲ್ಲ ಅಂದ್ರೆ ಅಲ್ಲ. ಪ್ರತೀತಿ ಮುಕ್ತಿ, ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಎನ್ನುವಾಗ ಅಹಂ ಶಬ್ದದಿಂದ ಪ್ರತೀತಿ, ಇದು ಹೇಗೆ ಅಂದ್ರೆ ಪ್ರತ್ಯಕ್ ಪ್ರತ್ಯಂಚೌ ಪ್ರತ್ಯಂಚ ಪ್ರತ್ಯಂಚಂ ಪ್ರತ್ಯಂಚೌ ಪ್ರತೀಚ. ಪ್ರತ್ಯಕ್ ಶಬ್ದ, ಪ್ರತೀಚಿ ಅಂದ್ರೆ ಒಳಗಿರುವ ಪ್ರತ್ಯಗಾತ್ಮನಿಗೆ ಸಂಬಂಧಪಟ್ಟಂತ ಅರ್ಥ. ಅಹಂ ಅಂದ್ರೆ ಈ ಶರೀರವಲ್ಲ, ಇಂದ್ರಿಯವಲ್ಲ, ಮನೋಬುದ್ಧಿಗಳಲ್ಲ, ಅಹಂಕಾರವೂ ಅಲ್ಲ, ಜೀವಾತ್ಮ. ಪ್ರತೀಚಿ ಪ್ರತ್ಯಗಾತ್ಮಾನಮೈಕ್ಷತೆ ಕಶ್ಚಿದ್ದೀರ ಪ್ರತ್ಯಗಾತ್ಮಾನಮೈಕ್ಷತೆ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಪ್ರತ್ಯಕ್ಷ ಪ್ರಮಾಣಕ್ಕೆ
ಅಹಂ ಬ್ರಹ್ಮಾಸ್ಮಿ ಉಪದೇಶ ವಿರುದ್ಧವಾಗಿದೆಯಲ್ಲ ಅಂದ್ರೆ ಅದರ ಕ್ಷೇತ್ರವೇ ಅಲ್ಲ. ಅಹಂ ಶಬ್ದದಿಂದ ಅಹಂ ಬ್ರಹ್ಮಾಸ್ಮಿ ಹೇಳುವಾಗ, ತ್ವಂ ಶಬ್ದದಿಂದ ತತ್ವಮಸಿ ಹೇಳುವಾಗ ಅಹಂ ತ್ವಂ ಶಬ್ದಗಳು ಪ್ರತೀತಿ ಮುಕ್ತಿ ಪ್ರತ್ಯಗಾತ್ಮನ ಹೇಳ್ತಾ ಇವೆಯೇ ಹೊರತುವೆ ನ ಯುಷ್ಮದಿ. ಯಾವುದು ನೀನು ಎನ್ನುವ ಶಬ್ದಕ್ಕೆ ಗೋಚರವಾಗಿದೆಯೋ, ಇದಂ ಶಬ್ದದಿಂದ ಯಾವುದನ್ನ ತಿಳಿದುಕೊಳ್ಳುತ್ತಿದ್ದೇವೆಯೋ ಅದನ್ನು ಹೇಳ್ತಾ ಇದೆ ನೋಡಿ. ಪ್ರತೀಚಿ ಮುಕ್ತಿ ಸಪ್ತಮಿ ಏಕವಚನ. ಪ್ರತ್ಯಗಾತ್ಮನಲ್ಲಿ ಈ ಅಹಂ ಶಬ್ದವಿದೆಯೇ ಹೊರತುವೆ ನ ಯುಷ್ಪದಿ. ನೀನು ಎಲೆ ಶರೀರವೇ ನೀನು, ಎಲೆ ಇಂದ್ರಿಯವೇ ನೀನು, ಯಾವುದು ಇದಂ ಶಬ್ದಕ್ಕೆ ವಿಷಯವಾಗಿದೆಯೋ ಅದನ್ನು ಕುರಿತು ಹೇಳ್ತಾ ಇಲ್ಲ. ಆದ್ದರಿಂದ ನಾವು ಮೊಟ್ಟ ಮೊದಲಿಗೆ ನಿಜವಾದ ಮುಮುಕ್ಷುಗಳಾಗ್ತೀವಿ. ಆ ಮುಮುಕ್ಷುತ್ವ ಬರುವುದೇ ಕಷ್ಟ. ಆ ಮುಮುಕ್ಷುತ್ವ ಎನ್ನುವಂತಹದ್ದು ಕೋಟಿಗೊಬ್ಬನಿಗೆ ಮಾತ್ರ ಸಿಕ್ಕುತ್ತೆ. ಒಂದು ಪುಸ್ತಕ ಬರೆದಿದ್ದೇನೆ, ಕೋಟಿಗೊಬ್ಬ ಮುಮುಕ್ಷು. ಹೌದು, ನೋಡಿದ್ರ 1000ಕ್ಕೊಬ್ಬ ಸ್ವರ್ಗಾರ್ಥಿ, 100ಕ್ಕೆ 100 ಜನ ಧನಾರ್ಥಿ. ನಂಗೆ ಆಶ್ಚರ್ಯ, ದುಡ್ಡು ಬೇಕು ಅಂದ್ರೆ ಯಾರು ಬೇಡ ಅಂತ ಗೌರ್ಮೆಂಟ್ ಅನೌನ್ಸ್ ಮಾಡ್ತಾರೆ. ಇವತ್ತು ಜುಲೈ ಶುರುವಾಯಿತು. ಇಂದಿನಿಂದ ಎಲ್ಲಾ ಭಾರತೀಯರಿಗೂ ಕೂಡ 1 ತಿಂಗಳಿಗೆ 30 ಲಕ್ಷ ರೂಪಾಯಿ ಕೊಡ್ತೇವೆ. ಅವು ಜಾತಿ ಏನು ಭಾರತೀಯನಾಗಿದ್ದೇ ಸಾಕು. ಪ್ರತಿಯೊಬ್ಬ ಮನುಷ್ಯನಿಗೂ ದಿನಕ್ಕೆ 1 ಲಕ್ಷದಂತೆ 30 ಲಕ್ಷ ಕೊಡ್ತೇವೆ ಅಂತ ಅನೌನ್ಸ್ ಮಾಡಿಬಿಟ್ರೆ, ನಾಳೆ 9 ಗಂಟೆಯಿಂದ ಪ್ರಾರಂಭ. ಜನ ಇವತ್ತಿನಿಂದ ಬಿಡ್ತಾರೆ. 50 ಕಿಲೋಮೀಟರ್ ಇದು ಕ್ಯೂ. ತಿರುಪತಿಯಲ್ಲಿ 5 ಕಿಲೋಮೀಟರ್ ಕ್ಯೂ ಇದ್ರೆ ಇಲ್ಲಿ 30 ಲಕ್ಷ. ನಿಮ್ಮ ಆಧಾರ್ ಕಾರ್ಡ್ ತರಬೇಕು, ಪಾನ್ ಕಾರ್ಡ್ ತರಬೇಕು, ಬೇಕಾದಿಲ್ಲ ಎಲ್ಲ ಹುಡುಕು ಎಲ್ಲ ಕೊಡ್ತಾರೆ. ಯಾಕೆ ದುಡ್ಡು? ಪ್ರತಿಯೊಬ್ಬರಿಗೂ 10 ಗ್ರಾಮ್ ಚಿನ್ನ ಕೊಡ್ತೇವೆ. ನಮಗೆ ಚಿನ್ನದ ಪರ್ವತ ಸಿಕ್ಬಿಟ್ಟಿದೆ. 10 ಲಕ್ಷ ಟನ್ ಚಿನ್ನ ಸಿಕ್ಕಿದೆ. ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನಿಗೂ 1 ದಿವಸಕ್ಕೆ 10 ಗ್ರಾಮ್ನಂತೆ ಚಿನ್ನ ಕೊಡ್ತೇವೆ. ಯಾರು ಬೇಕಾದ್ರೂ ಬರಬಹುದು. ಯಾವ ರಿಕಾರ್ಡು ಬೇಕಾಗಿಲ್ಲ ಅಂದ್ಬಿಟ್ರೆ 100 ಕಿಲೋಮೀಟರ್ ಅದಕ್ಕೆ ಬದಲು ಯಾರು ಬೇಕಾದ್ರೂ ಮೋಕ್ಷವನ್ನು ಹೊಂದಬಹುದು. ಆತ್ಮಜ್ಞಾನದಿಂದ ಎಲ್ಲರೂ ಮುಕ್ತರಾಗಬಹುದು. ಯಾರು ಬೇಕಾದ್ರೂ ಬನ್ನಿ, ನಾಳೆಯಿಂದ ಪಾಠ ಪ್ರಾರಂಭವಾಗುತ್ತೆ ಅಂದ್ರೆ 10 ಜನ ಮಾಡಿಲ್ಲ. ಯಾವನೇ ಬಾರೋ, ನೀನು ಹೋಗಪ್ಪ, ನಮ್ಮ ಪರವಾಗಿ ನೀನೇ ಮೋಕ್ಷ ಸಂಪಾದನೆ ಮಾಡ್ಕೊಂಡು ಬಾ ಅಂತಾರೆ. ಯಾಕೆ ಬೇಕಾಗಿತ್ತು? ಕಲಿ ಪ್ರಭಾವ ಎಲ್ಲರಿಗೂ ಕೂಡ ಗಿಲೀಟ್ ಬೇಕೇ ಹೊರತು ಒರಿಜಿನಲ್ ಬೇಕಾಗಿದೆ, ಬೇಡ ಬಿದ್ದು. ಆದ್ದರಿಂದ ಗೃಹೀತಾಹಂ ಪದಾರ್ಥಶ್ಚೇತ್ ಕಸ್ಮಾಜ್ಞೋ ನ ಪ್ರಪದ್ಯತೆ ಪ್ರತ್ಯಕ್ಷಾದಿ ವಿರೋಧಾಚೇತ್ ಪ್ರತೀಚ್ಯುತ್ತಿರ್ನ ಯುಷ್ಮದಿ. ಶ್ಲೋಕ. ಇದಕ್ಕೆ ಪರಮ ಪೂಜ್ಯ ಜ್ಞಾನಿ ಪುಂಗವರು, ಯತಿ ವರೇಣ್ಯರು, ವೇದಾಂತ ಶಾಸ್ತ್ರ ಸಾರಜ್ಞರು ಆಗಿರುವ ವಯೋವೃದ್ಧರಾದ 88ನೇ ವಯಸ್ಸಿನ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬರೆದಿರುವ ಕ್ಲೇಶಾಪಹರಣಿ ಕೊಡ್ತೇನೆ. ನನಗೆ ತುಂಬಾ ಸಂತೋಷ, ತುಂಬಾ ದುಃಖ. ಇಂಥ ಕ್ಲೇಶಾಪಹರಣಿ ಗ್ರಂಥವನ್ನ ಎಲ್ಲ ಸನ್ಯಾಸಿಗಳು, ಗೃಹಸ್ಥರು ಓದ್ಬೇಕು. ಸನ್ಯಾಸಿ ಬೇರೆ ಕೆಲಸ ಇರಲ್ಲ. ಸನ್ಯಾಸಿಗಳಿಗೆ ಆಶ್ರಮ ಕಟ್ಟಬೇಕಾಗಿಲ್ಲ,
ಶಿಷ್ಟ ಸಂಗ್ರಹ ಮಾಡ್ಬೇಕಾದ್ದಿಲ್ಲ, ಅನ್ನದಾನ ಮಾಡ್ಬೇಕಾದ್ದಿಲ್ಲ. ಅದೆಲ್ಲ ರಾಜ ಮಹಾರಾಜರ ಕೆಲಸ, ಶ್ರೀಮಂತರ ಕೆಲಸ, ಸನ್ಯಾಸಿಗಳ ಕೆಲಸ. ವೇದಾಂತವನ್ನು ಓದ್ಕೊಂಡು ತಾವು ಅರ್ಥ ಮಾಡಿಕೊಂಡು ವೇದಾಂತ ಸಂದೇಶವನ್ನ ಎಲ್ಲರಿಗೂ ತಿಳಿಸೋರು. ಅದನ್ನ ಮಾಡ್ತಾ ಇದ್ದಂತ ಮಹಾತ್ಮರೇ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಆದ್ದರಿಂದಲೇ ನನ್ನ ಸ್ವಾಮಿಗಳ ಬಗ್ಗೆ ಅಪಾರವಾದ ಭಕ್ತಿ ಇದೆ. 325ನೇ ಪುಟ. ಗೃಹೀತಾಹಂ ಪದಾರ್ಥಸ್ಯ ನ ವಿರೋಧ ಪ್ರತೀತಿ. ನಾನು ಎನ್ನುವ ಪದದ ಅರ್ಥವನ್ನು ತಿಳಿದುಕೊಂಡವನಿಗೆ ಯಾವ ವಿರೋಧವೂ ತೋರುವುದಿಲ್ಲ. ತದೇವಂ ವಾಕ್ಯಾತಿ ಅದ್ವಯ ಪ್ರತ್ಯಗಾತ್ಮ ಪ್ರತಿಪತ್ತೇ ಉಪಪನ್ನತ್ವಾತಿ ನಾಸ್ತ್ಯತ್ರ ಸಿದ್ಧಾಂತೆ ಕೋಪಿ ವಿರೋಧ ಇತಿ ಉಪಸಂಹರತಿ ಭಗವಾನ್ ಸುರೇಶ್ವರಾಚಾರ್ಯ. ಹೀಗೆ ಅದ್ವಯ ಪ್ರತ್ಯಗಾತ್ಮನ ಪ್ರತಿಪತ್ಯ ಉಂಟಾಗಿರುವುದರಿಂದ ಅದ್ವೈತ ಸಿದ್ಧಾಂತದಲ್ಲಿ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ಎನ್ನುವ ಅದ್ವೈತ ಸಿದ್ಧಾಂತದಲ್ಲಿ ಯಾವ ವಿರೋಧವೂ ಇಲ್ಲ ಎನ್ನುವುದನ್ನ ಉಪಸಂಹಾರ ಮಾಡುತ್ತಿದ್ದಾರೆ. ನಾಹಂ ಗ್ರಾಹ್ಯೇನ ತದ್ಧೀನೆ ನ ಪ್ರತ್ಯಂಗಾಪಿ ದುಃಖಿನಿ ವಿರೋಧ ಸದಸೆ ತಸ್ಮಾತ್ ವಾಕ್ಯಾಭಿಜ್ಞಸ್ಯ ಜಾಯತೆ ಇತಿ ದ್ವಿತೀಯಾಧ್ಯಾಯಾದೌ ಯೋರ್ಥಃ ಪ್ರತಿಜ್ಞಾತಃ. 2ನೇ ಅಧ್ಯಾಯದ ಪ್ರಾರಂಭದಲ್ಲಿ ಯಾವ ಅರ್ಥವನ್ನ ಪ್ರತಿಜ್ಞೆ ಮಾಡಿದ್ದಾರೋ ಸಹ ಯುಕ್ತಿಭಿ ಉಪಪಾದಿತ, ಯುಕ್ತಿಗಳಿಂದ ಉಪಪಾದನೆ ಮಾಡಿದ್ದಾಯ್ತು ಎಂದು ಹೇಳ್ತಾ ಉಪಸಂಹಾರ ಮಾಡ್ತಾ ಇದ್ದಾರೆ. ಗೃಹೀತ ಅಹಂ ಪದಾರ್ಥ ಪ್ರತ್ಯಗಾತ್ಮತ್ವೇನ ಏನ ತಾದೃಶಶ್ಚೇತ್ ನ್ಯಃ ಪ್ರತಿಪತ್ತ ಅಕಸ್ಮಾತ್ ವಾಕ್ಯಾರ್ಥಂ ನ ಪ್ರತಿಪದ್ಯತೆ. ನಾನು ಎನ್ನುವ ಪದದ ಅರ್ಥವನ್ನ ಸರಿಯಾಗಿ ಅನುಭವದಿಂದ ತಿಳಿದುಕೊಂಡಿದ್ದಾನೆ ಅಂತಾದರೆ ಅವನಿಗೆ ಏಕೆ ಅಹಂ ಬ್ರಹ್ಮಾಸ್ತ್ರ ವಾಕ್ಯಕ್ಕೆ ಅವಾಕ್ಯಾರ್ಥ ಜ್ಞಾನ ಉಂಟಾಗುವುದಿಲ್ಲ? ಅಂದರೆ ಉಂಟಾಗುತ್ತದೆ ಅಂತರ್ಥ. ತಚ್ಚ ಕಿಮಪಿ ಕಾರಣಂ ಪಶ್ಯಾಮಃ ನ ಕಿಮಪಿ ಕಾರಣಂ ಪಶ್ಯಾಮಃ. ಆರೋಗ್ಯವಾಗಿದ್ದಾನೆ, ಕಣ್ಣು ಚೆನ್ನಾಗಿದೆ, ಕಿವಿ ಚೆನ್ನಾಗಿದೆ, ನಾಲಿಗೆ ಚೆನ್ನಾಗಿದೆ ಅಂತವನಿಗೆ ಒಂದ್ ಪ್ರಜಾವಾಣಿ ಕೊಟ್ರೆ ಯಾಕೆ ಓದಕ್ಕಾಗುವುದಿಲ್ಲ? ಕಣ್ ಪರೇ ಬಂದಿಲ್ಲ, ಡಿಫೆಕ್ಟಿವ್. ಕರ್ಣಗಳು ಚೆನ್ನಾಗಿದ್ದರೆ ಶಬ್ದ ಸ್ಪರ್ಶ ರೂಪ ರಸಗಂಧ ಜ್ಞಾನ ಉಂಟಾಗುವಂತೆ ಗೃಹೀತಂ ಪದಾರ್ಥನಾಗಿ ಗೃಹೀತ ಅಹಂ ಪದಾರ್ಥನಾಗಿ ಬಿಟ್ಟರೆ ಅಂತವನಿಗೆ ಆತ್ಮಜ್ಞಾನ ಗ್ಯಾರಂಟಿ ಉಂಟಾಗುತ್ತೆ. ಶಂಕತೆ ಪೂರ್ವ ಪಕ್ಷಿ ಪ್ರತ್ಯಕ್ಷಾದಿ ವಿರೋಧಾಚ ಇತಿ. ಅಹಮಹಂ ಸಂಸಾರಿತ್ವಸ್ಯ ಪ್ರತ್ಯಕ್ಷಾದಿ ಸಿದ್ಧತ್ವಾತ್ ತದ್ವಿರೋಧಾತ್ ವಾಕ್ಯಾರ್ಥ ಪ್ರತಿಪತ್ತಿ ಸ್ಯಾತ್ ಇತಿ ಚೇತ್. ಅಹಮ್ಮನ್ನುವಂತ ಶಬ್ದಕ್ಕೆ ಲೋಕದಲ್ಲಿ ಸಂಸಾರಿ ಎಂದು ಅರ್ಥವು ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಸಿದ್ಧವಾಗಿರುವುದರಿಂದ ನಾನು ಬ್ರಹ್ಮವಲ್ಲ, ನಾನು ಜೀವಾತ್ಮ ಎಂದು ಎಲ್ಲರೂ ತಿಳ್ಕೊಂಡಿದ್ದಾರೆ. ಆದ್ದರಿಂದ ಅಹಂ ಶಬ್ದದಿಂದ ಪ್ರತ್ಯೇಗಾತ್ಮ ಅಂತ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ವಲ್ಲ. ಅಂದರೆ ತತ್ರ ಪರಿಹಾರ ಉಕ್ತಿ ತತ್ವಮಸ್ಯಾದಿ ವಾಕ್ಯಂ. ಉಕ್ತಿ ಎನ್ನುವ ಮಾತಿಗೆ ಸ್ಟೇಟ್ಮೆಂಟ್, ಸೇಯಿಂಗ್, ಹೇಳುವಿಕೆ. ಏನಂತ? ತತ್ವಮಸ್ಯಾದಿ ವಾಕ್ಯಂ, ತತ್ವಸಂಬಂಧಾಗಿರುವಂತಹ ವಾಕ್ಯವು ಪ್ರತೀತಿ ಪ್ರತ್ಯಗಾತ್ಮನನ್ನು ಹೇಳ್ತಾ ಇದೆಯ ವಸ್ತುವೆ ನತು ಯುಷ್ಪದಿ. ಅಹಮಿ ಪರಾಗರ್ತಿ, ಅಹಂ ಅನ್ನುವಂತ ಜೀವಾತ್ಮ ಇದ್ದಾನಲ್ಲ ಪರಾಗರ್ತ, ಪರಾಕರ್ತ. ಆತ್ಮನು ಪ್ರತ್ಯಗರ್ತ, ಶರೀರಾದಿಗಳು ಪರಾಗರ್ತ. ಅದನ್ನ ಅಹಂ ಶಬ್ದದಿಂದ ಹೇಳುತ್ತಿಲ್ಲ. ಪ್ರತ್ಯಕ್ಷಾದಿಸ್ತು ಯುಷ್ಪದಿ ವರ್ತತೆ ನ ಪ್ರತ್ಯಗಾತ್ಮನಿ. ಎರಡನೇ ಮಾಡ್ತದೆ.
ಪ್ರತ್ಯಕ್ಷಾದಿ ಪ್ರಮಾಣಗಳ ಕೆಲಸ ಪರಾಗಾತ್ಮನಲ್ಲಿಯೇ ಹೊರತು ಪ್ರತ್ಯಗಾತ್ಮನಲ್ಲಿ ಅಲ್ಲ. ಒಬ್ಬ ದೊಡ್ಡ ಶ್ರೀಮಂತ ಬಂದ್ಬಿಟ್ಟು ಬೇಕಾದ ಸಂಪಾದನೆ ಮಾಡಿದ್ದಾನೆ. ಇವತ್ತಿನವರೆಗೆ 1,000 ಕೋಟಿ ರೂಪಾಯಿ ತಿರುಪತಿ ವೆಂಕಟೇಶ್ವರನಿಗೆ ಒಂದು ವಜ್ರ ಕವಚ ಮಾಡಿಸ್ಕೊಟ್ಟಿದ್ದಾನೆ. ಅದಕ್ಕೆ 1,000 ಕೋಟಿ. ದೊಡ್ಡ ಶ್ರೀಮಂತ. ಅವನು ಹೇಳ್ತಾನೆ, ನಾನು ಭೂಮಿ ಸುತ್ತುತ್ತದೆ ಎನ್ನುವುದನ್ನ ನಂಬುವುದಿಲ್ಲ, ಸೂರ್ಯನೇ ಸುತ್ತುತ್ತಿದ್ದಾನೆ ಅಂತ ನಾನು ಹೇಳ್ತೇನೆ ಅಂತಾನೆ. ಅವನ ಮಾತಿಗೆ 3 ಕಾಸು ಬೆಲೆ ಇಲ್ಲ. ಸ್ವಾಮಿ ದೊಡ್ಡ ಶ್ರೀಮಂತ ತಿರುಪತಿ ವೆಂಕಟೇಶ್ವರನಿಗೆ 1,000 ಕೋಟಿ ರೂಪಾಯಿ ಖರ್ಚು ಮಾಡಿ ವಜ್ರಾಂಗಿ ಮಾಡಿಸ್ಕೊಟ್ಟಿದ್ದಾನೆ. ತುಂಬಾ ಸಂತೋಷ. ಅವನ ಭಕ್ತಿಗೆ ವೆಂಕಟೇಶ್ವರ ಅನುಗ್ರಹವನ್ನ ಮಾಡ್ತಾನೆ. ಆದರೆ ಅವನಿಗೆ ಅಷ್ಟಾನಮಿ ಬಗ್ಗೆ 0 ನಂಬರ್ ಏನು ಗೊತ್ತಿಲ್ಲ. ಅವನ ಕ್ಷೇತ್ರವೇ ಅಲ್ಲ. ಈ ಸುಬ್ರಾಯ ಶರ್ಮ ವೇದಾಂತಿ ಫಸ್ಟ್ ಕ್ಲಾಸ್ ಆಗಿ ಕನಸಿನಲ್ಲೂ ಕೂಡ ವೇದಾಂತವನ್ ಪ್ರವಚನ ಮಾಡಬಲ್ಲ. ಇವನು ಅಷ್ಟಾನಮಿ ಬಗ್ಗೆ, ಕ್ವಾಂಟಮ್ ಥಿಯರಿ ಬಗ್ಗೆ ಮಾತಾಡಕ್ ಹೋದ್ರೆ ದಡ್ಡ. ನೋಡಿ, ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ವೇದಾಂತ ಸಂದೇಶಗಳನ್ನ ಅರ್ಥ ಮಾಡಿಕೊಳ್ಳುವ ಸಾಹಸಕ್ಕೆ ಹೋಗಬಾರ್ದು. ಇತ್ಯತಃ ಆದ್ದರಿಂದ ಭಿನ್ನ ವಿಷಯತ್ವಾತ್ ವೇದಾಂತ ಶಾಸ್ತ್ರ ಸಾರ್ವತ್ರಿಕ ಅನುಭವ ಶಾಸ್ತ್ರ. ದ್ವೈತ ಪ್ರಪಂಚ ಪ್ರತ್ಯಕ್ಷಾದಿ ವಿಷಯ ಪ್ರಪಂಚ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಇದನ್ನು ಮಾಡ. ಎಷ್ಟೋ ಜನ ಬರ್ತಾರೆ, ಬಂದ್ಬಿಟ್ಟು ಸ್ವಾಮಿ ಬಹಳ ದೊಡ್ಡವರಿವರು ಇಂಥ ತಪಸ್ಸು ಮಾಡಿದ್ದಾರೆ, ಯೋಗ ಪುರುಷರು, ಇವರು ಅದ್ವೈತ ವೇದಾಂತ ಒಪ್ಪುವುದಿಲ್ಲ ಅಂತಾರೆ. ಯಾಕೆ? ಅದ್ವೈತ ವೇದಾಂತ ಯಾರಿಗೂ ಅರ್ಥವಾಗ್ತಾ ಇಲ್ವಲ್ಲ ಅಂತ ಅವರಿಗೆ ಅನುಭವ ಇಲ್ಲ. ಅವರು ಯೋಗ ಸಾಧನೆ ಮಾಡಿಬಿಟ್ಟು ಅವರು ಅದ್ವೈತ ವೇದಾಂತ ಒಪ್ಪುವುದಿಲ್ಲ ಅಂದ್ರೆ ಸಂತೋಷ ಅನ್ಬೇಕು. ಅದ್ವೈತ ವೇದಾಂತವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಹೇಗಿರ್ಬೇಕು ಅವನು? ನಿತ್ಯಾನಿತ್ಯ ವಸ್ತು ವಿವೇಕ, ಯಾ ಮುತ್ರಾರ್ಥ ಭೋಗ ವಿರಾಗ, ಶಮದಮಾದಿ ಸಂಪತ್, ಮುಮುಕ್ಷುತ್ವ, ಸದ್ಗುರು ಭಕ್ತಿ, ಜಿಜ್ಞಾಸುತ್ವ ಉಳ್ಳ. ಯಾವುದು ಇಲ್ಲ. ನಾವು ಒಪ್ಪುವುದಿಲ್ಲ ಅಂದ್ರೆ ಅರ್ಥವಿಲ್ಲ. ಆದ್ದರಿಂದ ನಕೋಪಿ ಅನಯೋ ಪ್ರಮಾಣಯೋರ್ ವಿರೋಧ. ಪ್ರತ್ಯಕ್ಷಾದಿ ಪ್ರಮಾಣಗಳು ಅನಾತ್ಮ ವಸ್ತುವನ್ನು ಹೇಳ್ತಾ ಇವೆ. ವೇದಾಂತ ಶಾಸ್ತ್ರ ಪ್ರತ್ಯಗಾತ್ಮನನ್ನು ಹೇಳ್ತಾ ಇವೆ. ಎಲ್ಲಕ್ಕೂ ಕೂಡ ಯಾವ ವಿರೋಧವೂ ಇಲ್ಲ. ಆದ್ದರಿಂದ ಗೃಹೀತಾಹಂ ಪದಾರ್ಥಶ್ಚೇತ್ ಕಸ್ಮಾಜ್ನೋ ನ ಪ್ರಪದ್ಯತೆ ಪ್ರತ್ಯಕ್ಷಾದಿ ವಿರೋಧಾಚೇತ್ ಪ್ರತೀತ್ಯುಕ್ತಿ ನ ಯುಷ್ಪದಿ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಸದ್ಗುರು ದೇವತಾ ಪ್ರಸಾದೇನ ಸಕಲ ಸನ್ಮಂಗಳಾನಿ ಭವಂತು. ಕಾನಿರಾಜ್ಞಬ್ಧರಿತ್ರ್ಯಂತಂ ಸಕ್ಮಣೀವೋದ್ಗತಂ ಯತಃ ಧ್ವಾಂತಚ್ಚಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ. ಅರಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶಿವ ಶಿವ ಪರಮಾತ್ಮ ಶಿವ. ಮಾಂಡೂಕ್ಯೋಪನಿಷತ್ತಿನಲ್ಲಿ ನಾಂತಃ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋ ಭಯತಃ ಪ್ರಜ್ಞಂ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನಾಪ್ರಜ್ಞಂ ಅದೃಷ್ಟಂ ಅವ್ಯವಹಾರ್ಯಂ ಅಗ್ರಾಹ್ಯಮಲಕ್ಷಣಂ ಅಚಿಂತ್ಯಮವ್ಯಪದೇಶ್ಯಂ ಏಕಾತ್ಮಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮಾ ಸ ವಿಜ್ಞೇಯಃ. ಮಾಂಡೂಕ್ಯಮೇಕ ಏವ ಅಲಂ ಮುಮುಕ್ಷೂಣಾಂ ವಿಮುಕ್ತಯೇ ಎನ್ನುವಂತೆ ಭಗವಾನ್ ಗೌಡಪಾದಾಚಾರ್ಯರು
ಸಾವಿರಾರು ವರ್ಷಗಳ ಹಿಂದೆಯೇ ವಿಚಾರ ಮಾಡಿ ಸಾರ್ವತ್ರಿಕ ಪರಿಪೂರ್ಣಾನುಭವಕ್ಕೆ ಹೊರೆಹಚ್ಚಿ ತತ್ವವನ್ನು ಪ್ರತಿಪಾದಿಸಿದ್ದಾರೆ. ಈ ಹಾಡು ಇಡೀ ಮಾಂಡುಕ್ಯ ಸಾರ. ವೈಶ್ವಾನರ, ತೈಜಸ, ಪ್ರಾಜ್ಞ ಮೂರನ್ನೂ ಅನುಭವಾನುಸಾರವಾಗಿ ವಿಚಾರ ಮಾಡಿದರೆ ತಾನೇ ತುರೀಯ ಎಂಬ ತಿಳುವಳಿಕೆ ನಿಶ್ಚಿತ. ಮೂರು ಅವಸ್ಥೆ ಎಂಬುದೇ ಕಲ್ಪಿತ. ಶ್ರೀಗಳವರು ತಮ್ಮ ಕೃತಿ ಪರಮಾರ್ಥ ಚಿಂತಾಮಣಿಯಲ್ಲಿ ಅವಸ್ಥೆ ಎಂದರೆ ಆತ್ಮನು ತೋರಿಕೊಳ್ಳುವ ಬಗೆ ಎಂದಿದ್ದಾರೆ. ಇದು ವೇದಾಂತವೊಂದರಿಂದಲೇ ವೇದ್ಯ. ಈಗ ವೇದಾಂತದ ಶಿವನನ್ನು ಕೇಳೋಣ. ಶಿವಾ ಪರಮಾತ್ಮ ಶಿವ, ಶಿವಾಧವ ನಿಖಿಲಾತ್ಮ ಶಿವ. ಶಿವ ಶಿವ ಪರಮಾತ್ಮ ಶಿವ, ಶಿವಾಧವ ನಿಖಿಲಾತ್ಮ ಶಿವ. ಶಿವ ಶಿವ ಒಳ ಅರಿವಲ್ಲದ ಅರಿವೆ ಶಿವ, ಹೊರ ಅರಿವಲ್ಲದ ಅರಿವೆ ಶಿವ. ಒಳ ಅರಿವಲ್ಲದ ಅರಿವೆ ಶಿವ, ಹೊರ ಅರಿವಲ್ಲದ ಅರಿವೆ ಶಿವ. ಒಳ ಹೊರ ಅರಿವನು ಹೆಪ್ಪರಿವನು, ಬಿಟ್ಟರಿವು ಮರೆವೆಯುಳಿದ ಅರಿವೆ ಶಿವ. ಒಳ ಹೊರ ಅರಿವನು ಹೆಪ್ಪರಿವನು, ಬಿಟ್ಟರಿವು ಮರೆವೆಯುಳಿದ ಅರಿವೆ ಶಿವ. ಶಿವ ಶಿವ ಪರಮಾತ್ಮ ಶಿವ. ಕರ್ಣಕ್ಕೆ ನಿಲುಕದ ಇರವೆ ಶಿವ, ಕುರು ಹಿಡಲಿಯುವ ಇರವೆ ಶಿವ. ಕರ್ಣಕ್ಕೆ ನಿಲುಕದ ಇರವೆ ಶಿವ, ಕುರು ಹಿಡಲಿಯುವ ಇರವೆ ಶಿವ. ಅರಿವು ಮಾತು ಗೋಚರಿಸಬಲ್ಲ, ವ್ಯವಹರಣೆಯ ದಾಟಿಹ ಪರವೇ ಶಿವ. ಅರಿವು ಮಾತು ಗೋಚರಿಸಬಲ್ಲ, ವ್ಯವಹರಣೆಯ ದಾಟಿಹ ಪರವೇ ಶಿವ. ಶಿವ ಶಿವ ಪರಮಾತ್ಮ ಶಿವ. ತಾನೇ ತಾನೆಂಬರಿವೆ ಶಿವ, ಮಾನ ಗೋಚರ ಇರವೆ ಶಿವ. ತಾನೇ ತಾನೆಂಬರಿವೆ ಶಿವ, ಮಾನ ಗೋಚರ ಇರವೆ ಶಿವ. ಸ್ಥಾನ ಸ್ಥಾನಿ ವಿಭೇದವ ನಳುಪಿಹ
स्वानन्दामृतसार शिवा स्थान स्थानि विभेदवनडुपिह स्वानन्दामृत सार शिव 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 परमात्म शिव आ शांत शिव विख्यात शिवा ध्वान्तातीताद्वैत शिव शांत शिव विख्यात शिवा ध्वान्तातीताद्वैत शिव भ्रांति सिद्ध संख्यात्मतुर्य वेदांत वेद्य शंकरन शिवा भ्रांति सिद्ध संख्यात्मतुर्य वेदांत वेद्य शंकरन शिव 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 परमात्म शिव शिवाधव निखिलात्म शिव 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 परमात्म शिव आ